ಮಾನವನ ದೇಹದಲ್ಲಿ ನೋವು ಅನುಭವಿಸದ ಏಕೈಕ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಮೆದುಳು, ಸಿ ಯಕೃತ್ತು, ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. ಮೆದುಳಿಗೆ ನೋವು ಅರಿಯುವ ನರವಿಲ್ಲ, ಆದರೆ ಅದು ನೋವಿನ ಸಿಗ್ನಲ್ಗಳನ್ನು ನಿಯಂತ್ರಿಸುತ್ತದೆ. ಭೂಮಿಯ ಮೇಲೆ ನಿಂತುಕೊಂಡೇ ಹಾರಲು ಸಾಧ್ಯವಾಗುವ ಏಕೈಕ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗರುಡ, ಬಿ ಹಮ್ಮಿಂಗ್ ಬರ್ಡ್, ಸಿ ಗಿಳಿ, ಡಿ ಪಾರಿವಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಹಮ್ಮಿಂಗ್ ಬರ್ಡ್. ಇದು ಹಿಂದಕ್ಕೆ ಹಾರಬಲ್ಲ ಪಕ್ಷಿಯೂ ಹೌದು. ನಿಮಿಷಕ್ಕೆ 80 ಬಾರಿ ರೆಕ್ಕೆ ಬೀಸುತ್ತದೆ. ನಾವು ನಿದ್ರೆ ಮಾಡುವಾಗ ಮೆದುಳು ಏನು ಮಾಡುತ್ತಿರುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಶ್ರಾಂತಿ, ಬಿ ಸಂಪೂರ್ಣ ನಿಶ್ಚಲ, ಸಿ ಡೇಟಾ ಕ್ಲೀನ್, ಡಿ ಹೆಚ್ಚು ಸಕ್ರಿಯ. ಸರಿಯಾದ ಉತ್ತರ ಆಪ್ಷನ್ ಡಿ ಹೆಚ್ಚು ಸಕ್ರಿಯ. ನೆನಪುಗಳನ್ನು ವ್ಯವಸ್ಥೆ ಮಾಡುತ್ತದೆ, ಕನಸುಗಳು ಅದಕ್ಕೆ ಸಾಕ್ಷಿ. ಮಾನವನ ದೇಹದಲ್ಲಿ ಅತಿ ವೇಗವಾಗಿ ಚೇತರಿಸಿಕೊಳ್ಳುವ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚರ್ಮ, ಬಿ ಯಕೃತ್ತು, ಸಿ ಕಣ್ಣು, ಡಿ ಮೂಗು. ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು. ಯಕೃತ್ತು ತನ್ನದೇ ಕೋಶಗಳನ್ನು ಪುನರ್ ಸೃಷ್ಟಿ ಮಾಡುತ್ತದೆ. ದೇಹದ ರಿಪೇರಿ ಮಾಸ್ಟರ್ ಎಂದೇ ಕರೆಯುತ್ತಾರೆ. ಜೇನು ಹುಳುಗಳ ರಾಣಿ ದಿನಕ್ಕೆ ಎಷ್ಟು ಮೊಟ್ಟೆ ಇಡುತ್ತದೆ? ನಿಮ್ಮ ಆಪ್ಷನ್ಸ್: ಎ 100, ಬಿ 500, ಸಿ 1000, ಡಿ 2000. ಸರಿಯಾದ ಉತ್ತರ ಆಪ್ಷನ್ ಡಿ 2000. ಜೇನುಗೂಡಿನ ಸಂಪೂರ್ಣ ವ್ಯವಸ್ಥೆ ರಾಣಿ ಮೇಲೆ, ಅದಕ್ಕೆ ಇಷ್ಟೊಂದು ಉತ್ಪಾದನೆ. ನಾವು ಯಾವ ಇಂದ್ರಿಯದಿಂದ ಹೆಚ್ಚು ಮಾಹಿತಿ ಪಡೆಯುತ್ತೇವೆ? ನಿಮ್ಮ ಆಪ್ಷನ್ಸ್: ಎ ಕಿವಿ, ಬಿ ಕಣ್ಣು, ಸಿ ಮೂಗು, ಡಿ ನಾಲಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು. 80% ಮಾಹಿತಿ ದೃಶ್ಯದಿಂದ, ಅದಕ್ಕೆ ವಿಡಿಯೋಗಳು ಪವರ್ಫುಲ್. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಶ್ವಾಸಕೋಶ, ಸಿ ಮೆದುಳು, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ. ಜನನದಿಂದ ಮರಣದವರೆಗೆ ನಿಲ್ಲದೆ ಕೆಲಸ ಮಾಡುತ್ತದೆ. ದಿನಕ್ಕೆ 1,00,000 ಬಾರಿ ಹೊಡೆಯುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಸರಾಸರಿ ಎಷ್ಟು ಬಾರಿ ಉಸಿರಾಡುತ್ತಾನೆ? ನಿಮ್ಮ ಆಪ್ಷನ್ಸ್: ಎ 10 ಕೋಟಿ, ಬಿ 15 ಕೋಟಿ, ಸಿ 20 ಕೋಟಿ, ಡಿ 25 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಸಿ 20 ಕೋಟಿ. ದಿನಕ್ಕೆ ಸುಮಾರು 23,000 ಉಸಿರಾಟ. ಜೀವನ ಪೂರ್ತಿ ಇದು ಕೋಟಿ ಸಂಖ್ಯೆಗೆ ತಲುಪುತ್ತದೆ. ನಾವು ನಿದ್ರೆ ಮಾಡದೇ ಇದ್ದರೆ ಮೊದಲಿಗೆ ಯಾವ ಅಂಗಕ್ಕೆ ತೊಂದರೆ ಆಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಕಣ್ಣು, ಸಿ ಮೆದುಳು, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು. ನಿದ್ರೆ ಇಲ್ಲದೆ ಮೆದುಳು ನಿರ್ಧಾರ ಶಕ್ತಿ ಕಳೆದುಕೊಳ್ಳುತ್ತದೆ. ಅದಕ್ಕೆ ನಿದ್ರೆ ಅತ್ಯವಶ್ಯ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾ ಇರುವ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೊಟ್ಟೆ, ಬಿ ಚರ್ಮ, ಸಿ ಕರುಳು, ಡಿ ಮೂಗು. ಸರಿಯಾದ ಉತ್ತರ ಆಪ್ಷನ್ ಸಿ ಕರುಳು. ಕರುಳಿನಲ್ಲಿ 700ಕ್ಕೂ ಹೆಚ್ಚು ಬ್ಯಾಕ್ಟೀರಿಯಾ ಪ್ರಭೇದಗಳು ಇವೆ. ಆರೋಗ್ಯಕ್ಕೆ ಹಾನಿ ಲಾಭ ಎರಡೂ ಇವೆ. ನಾವು ಕಣ್ಣು ತೆರೆದೇ ಕನಸು ಕಾಣಬಹುದಾ? ನಿಮ್ಮ ಆಪ್ಷನ್ಸ್: ಎ ಹೌದು, ಬಿ ಇಲ್ಲ, ಸಿ ಕೆಲವರಿಗೆ ಮಾತ್ರ, ಡಿ ಮಕ್ಕಳಿಗೆ ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಹೌದು. ಇದನ್ನು ಡೇ ಡ್ರೀಮಿಂಗ್ ಎನ್ನುತ್ತಾರೆ. ಮೆದುಳು ಕಲ್ಪನೆಯಲ್ಲಿ ಮುಳುಗುತ್ತದೆ. ಮಾನವನ ದೇಹದಲ್ಲಿ ಅತ್ಯಂತ ಸಂವೇದನಾಶೀಲ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕೈ, ಬಿ ನಾಲಿಗೆ,
ಸಿ ತುಟಿ, ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಸಿ ತುಟಿ. ತುಟಿಗಳಲ್ಲಿ ನರವಿನ ಸಂಖ್ಯೆಯೇ ಹೆಚ್ಚು, ಅದಕ್ಕೆ ಸಣ್ಣ ಸ್ಪರ್ಶಕ್ಕೂ ಪ್ರತಿಕ್ರಿಯೆ ನೀಡುತ್ತದೆ. ಒಬ್ಬ ವ್ಯಕ್ತಿ ನಗುವಾಗ ಎಷ್ಟು ಸ್ನಾಯುಗಳು ಕೆಲಸ ಮಾಡುತ್ತವೆ? ನಿಮ್ಮ ಆಪ್ಷನ್ಸ್: ಎ 5, ಬಿ 10, ಸಿ 17, ಡಿ 25. ಸರಿಯಾದ ಉತ್ತರ ಆಪ್ಷನ್ ಸಿ 17. ಅಳುವಿಗಿಂತ ನಗು ಸುಲಭ. ನಗುವುದು ಆರೋಗ್ಯಕ್ಕೂ ಒಳ್ಳೆಯದು. ಮಾನವನ ದೇಹದಲ್ಲಿ ಹೊಸ ಕೋಶಗಳು ಹುಟ್ಟದ ಏಕೈಕ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಣ್ಣು, ಬಿ ಮೆದುಳು, ಸಿ ಹೃದಯ, ಡಿ ನರಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮೆದುಳು. ಹೆಚ್ಚಿನ ಮೆದುಳಿನ ಕೋಶಗಳು ಪುನರ್ಸೃಷ್ಟಿ ಆಗುವುದಿಲ್ಲ, ಅದಕ್ಕೆ ತಲೆಗಾಯ ತುಂಬಾ ಅಪಾಯಕಾರಿ. ಮಾನವನ ದೇಹದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಕೋಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ರಕ್ತಕೋಶ, ಬಿ ನರಕೋಶ, ಸಿ ವೀರ್ಯಕೋಶ, ಡಿ ಚರ್ಮಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ ವೀರ್ಯಕೋಶ. ನಿಮಿಷಕ್ಕೆ ಸುಮಾರು 3 ಮಿಲಿಮೀಟರ್ ಚಲನೆ. ಮಾನವನ ದೇಹದ ಫಾಸ್ಟೆಸ್ಟ್ ಸೆಲ್ ಇದೇ ಆಗಿರುತ್ತದೆ. ನಾವು ಕನಸು ಹೆಚ್ಚು ಯಾವ ಸಮಯದಲ್ಲಿ ಕಾಣುತ್ತೇವೆ? ನಿಮ್ಮ ಆಪ್ಷನ್ಸ್: ಎ ಗಾಢ ನಿದ್ರೆ, ಬಿ REM ನಿದ್ರೆ, ಸಿ ಮಧ್ಯಾಹ್ನ, ಡಿ ಬೆಳಗ್ಗೆ. ಸರಿಯಾದ ಉತ್ತರ ಆಪ್ಷನ್ ಬಿ REM ನಿದ್ರೆ. ಈ ಹಂತದಲ್ಲಿ ಮೆದುಳು ತುಂಬಾ ಸಕ್ರಿಯ, ಕನಸುಗಳು ಸ್ಪಷ್ಟವಾಗಿರುತ್ತವೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಶಾಖ ಉತ್ಪಾದಿಸುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೆದುಳು, ಬಿ ಹೃದಯ, ಸಿ ಯಕೃತ್ತು, ಡಿ ಸ್ನಾಯುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನಾಯುಗಳು. ಚಲನೆಯಿಂದ ಶಾಖ ಉತ್ಪತ್ತಿ. ನಡುಕವು ಶಾಖಕ್ಕಾಗಿ. ನಾವು ತಲೆನೋವು ಬಂದಾಗ ಕಣ್ಣು ಮುಚ್ಚಲು ಯಾಕೆ ಇಷ್ಟಪಡುತ್ತೇವೆ? ನಿಮ್ಮ ಆಪ್ಷನ್ಸ್: ಎ ಬೆಳಕು ಕಡಿಮೆ, ಬಿ ಶಾಂತಿ, ಸಿ ನರ ಒತ್ತಡ ಕಡಿಮೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಕು ಮತ್ತು ಸಿಗ್ನಲ್ ಕಡಿಮೆಯಾದಾಗ ನೋವು ತಗ್ಗುತ್ತದೆ. ದೇಹದ ಸೆಲ್ಫ್ ಪ್ರೊಟೆಕ್ಷನ್ ಇದು. ನಾವು ಒಂದು ಕ್ಷಣದಲ್ಲೇ ಭಯಪಡುವುದಕ್ಕೆ ಕಾರಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ಹೃದಯ, ಬಿ ಕಣ್ಣು, ಸಿ ಅಮಿಗ್ಡಾಲಾ, ಡಿ ನರಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಅಮಿಗ್ಡಾಲಾ. ಅಮಿಗ್ಡಾಲಾ ಭಯ ಪ್ರತಿಕ್ರಿಯೆ ನಿಯಂತ್ರಿಸುತ್ತದೆ, ಆಲೋಚನೆಗೂ ಮುಂಚೆ ಪ್ರತಿಕ್ರಿಯೆ ನೀಡುತ್ತದೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ನರವಿರುವ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೆರಳುಗಳು, ಬಿ ತುಟಿ, ಸಿ ನಾಲಿಗೆ, ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬೆರಳುಗಳು. ಸ್ಪರ್ಶ ಗುರುತಿಸಲು ನರಗಳು ಹೆಚ್ಚು, ಅದಕ್ಕೆ ಬೆರಳಿನಿಂದಲೇ ಬರವಣಿಗೆ. ಜ್ಞಾನವೇ ನಿಜವಾದ ಶಕ್ತಿ. ಇನ್ನು ಇಂತಹ ರಸಪ್ರಶ್ನೆಗಳಿಗೆ ನಮ್ಮ ಚಾನೆಲ್ ಜೊತೆ ಇರಿ. ಈ ಪ್ರಶ್ನೆಗಳಲ್ಲಿ 5ಕ್ಕೂ ಹೆಚ್ಚು ಸರಿಯಾದ ಉತ್ತರ ಕೊಟ್ಟಿದ್ರೆ ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ.